ನಿನಗೀಗ ಮಾಡೋಕ್ಕೆ ಮನಸ್ಸಾದ್ರೂ ಹೇಗೆ ಬಂತು ಶ್ವೇತಾ? ನನ್ನ ಮಗಳು ಇದನ್ನೆಲ್ಲ ಎಲ್ಲಿಂದ ಕಲ್ತ್ಲು? ನನ್ನ ಮಗಳ ಮನಸ್ಸು ಇಷ್ಟು ಕೆಟ್ಟೋಗಿದ್ಯಾ? ಐ ಆಮ್ ಶಾಕ್ ಟು ನೋ ದ ಟ್ರೂತ್. ಅರೆ ಬರ್ಬೇಡ ಅನ್ನ. ಆವತ್ ನೋಡಿದ್ರೆ ನಾನ್ ಬರಲ್ಲ ಅಂದ್ರೂ ಒತ್ತಾಯ ಮಾಡಿ ಕರ್ಕೊಂಡು ಹೋಗಿದ್ದ. ಈ ಸಲ ಯಾಕೆ ಹೀಗಂದ? ಅಮ್ಮನ ಹೆಲ್ತ್ ಸರಿ ಇಲ್ಲ ಕಣೋ, ತುಂಬ ಅಪ್ಸೆಟ್ ಆಗಿದ್ದಾರೆ. ನಿನ್ನೆ ಅಷ್ಟೆಲ್ಲ ಆದಮೇಲೆ ಇಂಥ ಟೈಮಲ್ಲಿ ನೀನು ಇಲ್ಲಿಗೆ ಬರೋದು ನನಗೆ ಯಾಕೋ ಸರಿ ಅನ್ನಿಸ್ತಿಲ್ಲ. ಇದನ್ನೆಲ್ಲ ನಿನಗೆ ಹೇಗೆ ಹೇಳಲಿ ಅಂತಲೇ ನನಗೆ ಗೊತ್ತಾಗ್ತಿಲ್ಲ. ನೀನ್ ಹೇಳ್ದೆ ಇದ್ರೂ ನನಗೆ ಗೊತ್ತಾಗುತ್ತೆ ಬಿಡೋ. ಮನೇಲೇನೋ ಸಮಸ್ಯೆ ಅನ್ಸುತ್ತೆ, ಅದಕ್ಕೆ ಈಗ ಅಂದಿರ್ತೀಯ. ಬೇಜಾರು ಮಾಡ್ಕೊಂಬಿಡ್ವೋ. ನಾನು ಬಾಯಿ ಬಿಟ್ಟು ಹೇಳದೇ ಇದ್ದರೂ ನನ್ನ ಪರಿಸ್ಥಿತಿ ನಿನಗೆ ಅರ್ಥ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಸಾರಿ ಖಾಲಿ ಡಬ್ಬಿ. ಎಷ್ಟೇ ಆದರೂ ನನ್ನ ಮಿಸ್ಟ್ರಿ ಅಲ್ವಾ, ನನಗೆಲ್ಲ ಅರ್ಥ ಆಗುತ್ತೆ. ನೀನೇನು, ನಿನ್ನ ಮನ್ಸು ಹೇಗೆ ಅಂತ ನನಗೆ ಗೊತ್ತಿಲ್ವಾ? ಅದು ನಿನ್ನೆ ನನ್ನ ವಿಷಯಕ್ಕೆ ನಿನ್ನ ಶ್ವೇತಾ ಮಧ್ಯೆ ಅಂತ ದೊಡ್ಡ ಜಗಳ ಆದಮೇಲೆ ನಾನೇ ಸ್ವಲ್ಪ ಅರ್ಥ ಮಾಡಿಕೊಂಡು ದೂರ ಇರಬೇಕು. ಮೊದಲು ಮದುವೆ ಆಗ್ತಿರೋ ಹುಡುಗಿ, ಆಮೇಲೆ ಈ ಫ್ರೆಂಡ್. ನಾನು ನಿಮ್ಮ ಮಧ್ಯೆ ಬರಲ್ಲ. ನೀವು ಚೆನ್ನಾಗಿರ್ಬೇಕು ಮಿಸ್ಟ್ರಿ. ವಾಟ್ ಟ್ರೂತ್? ನೀವೇನ್ರ ಬಗ್ಗೆ ಮಾತಾಡ್ತಿದ್ದೀರಾ? ನೀನೇನು ಮಾಡ್ತಿದ್ಯಾ ಅದ್ರ ಬಗ್ಗೆ? ನಾನು ಸುಮಾರು ಮಾಡಿದ್ದೀನಿ. ಯಾವ್ದ್ರ ಬಗ್ಗೆ ಅಂತ ಹೇಳಿ. ಏನು ಯೋಚನೆ ಮಾಡ್ತಿದ್ದ ಶ್ವೇತಾ? ನೀನು ಏನು ಮಾಡಿದ್ದೀನಿ ಅಂತ ನಿನಗೆ ಗೊತ್ತಿಲ್ವಾ? ತುಕಾರಾಮ್ ಹೇಳಿಸ್ಲಾ? ಏನೆಲ್ಲ ನಾಟಕ ಮಾಡಿದೆ ಶ್ವೇತಾ ನೀನು? ನನ್ನ ಮುಂದೆ, ಭೂಪತಿ ಮುಂದೆ ಏನೆಲ್ಲ ನಾಟಕ ಮಾಡಿದೆ ಅಲ್ಲ? ನಕ್ಷತ್ರನ ಮೇಲಿನ ಪ್ರೀತಿಗೋಸ್ಕರ ಹೀಗೆಲ್ಲ ಮಾಡಿದೆ ಅಂದೆ. ಭೂಪತಿ ನಿನ್ ಮೇಲೆ ಅನುಮಾನ ಪಟ್ಟಾಗ ಸಾಯ್ತೀನಿ ಅಂತ ನಮಗೆಲ್ಲ ಬ್ಲ್ಯಾಕ್ ಮೇಲ್ ಮಾಡಿ ನಾವೆಲ್ಲ ಹೆದರಿ ಪಶ್ಚಾತ್ತಾಪ ಪಡೋ ಥರ ಮಾಡಿದೆ. ನನ್ನ ಮಗಳ ಮೇಲೆ ನಾನು ಅನುಮಾನ ಪಟ್ನಲ್ಲ, ನಾನೆಂತ ಪಾಪಿ ಅಂತ ನನ್ನ ಹೃದಯನೇ ಸತ್ತೋಯ್ತು. ಇನ್ನ ಹುಡುಗ ಭೂಪತಿ ನೀನು ವಾಪಸ್ ಬರೋವರೆಗೂ ವಿಲಿ ಅಂತ ಒದ್ದಾಡ್ತಿದ್ದ. ನಾನ್ ಕೈ ಹಿಡಿಯೋ ಹುಡುಗಿಗೆ ಹೀಗೆಲ್ಲ ನಡೆಸ್ಕೊಂಡ್ಬಿಟ್ಲಲ್ಲ ಅಂತ. ನನ್ನ ಭಾವನೆಗಳ ಮೇಲೆ, ನನ್ನ ಪ್ರೀತಿ ಮೇಲೆ ಹೀಗೆಲ್ಲ ಆಟ ಆಡ್ದ್ಯಾ? ಇದೇನ ನಿನ್ ಸಂಸ್ಕಾರ? ನಿನ್ ಮನಸ್ಸು ಇಷ್ಟು ಕೆಟ್ಟೋಗಿದ್ಯಾ? ನನಗೆ ನಿನ್ನ ಮೇಲೆ ಸಿಟ್ಟಿನಿಂದ ನಿನಗೆ ಬೈಯಕ್ಕೂ ಮನಸ್ಸು ಬರ್ತಿಲ್ಲ ಪಾಪು. ಐ ಆಮ್ ಶಾಟರ್ಡ್. ನನ್ನ ಮಗಳು ಹೀಗೆ ಅಂತ. ಇನ್ನಾದ್ರೂ ನಿಜ ಯಾಕೆ ಹೀಗೆ ಮಾಡಿದೆ? ನೋಡಿ, ನೀವ್ ಅನ್ಕೊಂಡಂಗೆಲ್ಲ ಏನೂ ಇಲ್ಲ. ನಾನು ಒಳ್ಳ ಮನೆ ಕಳ್ಸಕ್ ಶ್ವೇತಾ, ಮಗಳ ಮೇಲೆ ಯಾಕೋ ಸರಿಯಾಗಿ ಸಿಟ್ಟು ಮಾಡ್ಕೊಂಡಿದ್ದಾನೆ.
ಮಿಲಿ ಮೇಡಮ್, ಅದು ಸಾರಿ ಮೇಡಮ್, ನೀವು ಫೋನಲ್ಲಿ ಏನೋ ಹೇಳ್ತಿದ್ರಿ, ಮಗಳ ಮೇಲೆ ಸಿಟ್ಟು ಮಾಡ್ಕೊಂಡಿದ್ರು ಅಂತ. ಯಾರು? ಚಂದ್ರು ಅಂಕಲಾ? ಏಯ್, ಅದೆಲ್ಲ ನಿನಗೇನಕ್ಕೆ? ಒಳ್ಳೆ ಕಳ್ಳಿ ತರ ಕತ್ ಕೇಳಿಸ್ಕೊಂತಿಯಲ್ಲ, ನಾಚಿಕೆ ಆಗಲ್ವಾ? ಅಯ್ಯಯ್ಯೋ ಇಲ್ಲ ಮೇಡಮ್, ಇಲ್ಲೇ ಹೋಗ್ತಿದ್ನಲ್ಲ, ಕಿವಿಗೆ ಬಿತ್ತು, ಅದಕ್ಕೆ ಕೇಳ್ದೆ. ಚಂದ್ರು ಅಂಕಲ್ ಶ್ವೇತಾ ಮೇಡಮ್ ಮೇಲೆ ಸಿಟ್ಟು ಮಾಡ್ಕೊಂಡಿದಾರಾ? ಯಾಕಂತೆ? ಅಂಥದ್ದೇನಾಯ್ತು ಮೇಡಮ್? ಯಾವಳೆ ನೀನು? ಅವರೇ ನನಗೆ ಹೇಳ್ಬಿಟ್ಟ ಹೋಗಿದ್ದಾರೆ. ಬೇಕಾದ್ರೆ ನೀನೇ ಹೋಗಿ ಕೇಳ್ಕೊ, ಬಂದ್ಬಿಟ್ಲಿಲ್ಲಿ. ನೀನು ಮತ್ತೆ ಕತೆ ಕಟ್ಟಿದ್ರೆ ನನಗಿಷ್ಟ ಆಗಲ್ಲ. ನನಗೆ ಡೈರೆಕ್ಟ್ ಆಗಿ ಆನ್ಸರ್ ಬೇಕು. ನಕ್ಷತ್ರನ ಮೇಲೆ ನಿಮ್ಗೆ ಯಾಕಷ್ಟು ದ್ವೇಷ? ಅವಳು ಏನ್ ಮಾಡಿದ್ಲು? ಹೌದೌದು, ದ್ವೇಷನೇ. ಅವಳಂದ್ರೆ ನನಗಾಗಲ್ಲ, ಜಲಸಿ ಹೊಟ್ಟೆ ಉರಿ ಅಂತಾನೆ ಅನ್ಕೊಳ್ಳಿ, ಅದಕ್ಕೆ ಹೋಗುತ್ತೆ. ಅವಳು ಕಂಡ್ರೆ ಹೊಟ್ಟೆ ಉರಿನಾ? ಅಂತದ್ ಏನ್ ಮಾಡಿದಾಳ್ ಶ್ವೇತಾ? ಏನ್ ಮಾಡಿದಾಳ? ಇನ್ನೇನ್ ಉಳಿಸಿದಾಳೆ? ನಂದು ಅಂತ ಇರೋದನ್ನೆಲ್ಲ ಅವ್ಳು ಕಿತ್ಕೊಂಡಿದ್ದಾಳೆ. ನನ್ ಪಾಲು ಅವ್ಳು ಸೇರಿದೆ. ಅದನ್ನೆಲ್ಲ ನಡ್ಕೊಳ್ಳೋ ಸುಮ್ಮನೆ ಇರ್ಲ? ಹುಚ್ಚುಚ್ಚಾಗಿ ಮಾತಾಡ್ಬೇಡ ಶ್ವೇತಾ. ನಿನ್ನ ಹತ್ರ ಅವಳು ಅಂತದ್ದೇನು ಕಿತ್ಕೊಂಡ್ಲು? ನಿನ್ನ ಅನ್ನ ಕಿತ್ಕೊಂಡ್ಲಾ? ನಿನ್ ಮನೆ ಕಿತ್ಕೊಂಡ್ಲಾ? ನಿನ್ನ ಆಸ್ತಿ ಕಿತ್ಕೊಂಡ್ಲಾ? ಹೇಳು. ನಿಮ್ ಪ್ರೀತಿ, ನಿಮ್ ಕೇರ್ ಎಲ್ಲ ಕಿತ್ಕೊಂಡ್ಲು. ನನಗೆ ಅಂತ ಯಾರು ಇರ್ಲಿಲ್ಲ. ಎಲ್ರಿಗೂ ನಕ್ಷತ್ರ ಬೇಕಾಗಿತ್ತು, ಎಲ್ಲದಕ್ಕೂ ನಕ್ಷತ್ರ ಬೇಕಾಗಿತ್ತು. ಅದಕ್ಕೆ ನಾನು ಹೀಗ್ ಮಾಡ್ದೆ. ನೀವಷ್ಟೇ ಅಲ್ಲ, ಆ ಭೂಪತಿ ಕೂಡ ಹಾಗೆ. ಎಲ್ರೂ ಅವಳನ್ನ ತಲೆ ಮೇಲೆ ಹೊರಸ್ಕೊಂಡು ಮೆರೀತಿದ್ರಲ್ಲ, ಅದಕ್ಕೆ ನಾನು ಹೀಗ್ ಮಾಡ್ದೆ. ಎಲ್ಲದಕ್ಕೂ ನಕ್ಷತ್ರ 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 ಅಲ್ಲ, ಆ ಭೂಪತಿನೂ ಅಷ್ಟೇ. ನಕ್ಷತ್ರ ಅಂದ್ರೆ ಹಾಗೆ, ನಕ್ಷತ್ರ ಅಂದ್ರೆ ಹೀಗೆ, ನಕ್ಷತ್ರ ಅಂದ್ರೆ ಅಷ್ಟಿಷ್ಟ ಇಷ್ಟಿಷ್ಟ. ನನಗ್ ನೀವಿಬ್ರು ಸೇರಿ ಹುಚ್ಚಿಡ್ತಿದ್ರೆ ಒಂದ್ 4 ದಿನ ನನ್ ಮನೆ ನಾನು ಇರ್ಲಿ ಅಂತ ಕರ್ಕೊಂಡ್ ಬಂದಿದ್ದೆ ಹೊರತು, ಇಲ್ಲೇ ಪರ್ಮನೆಂಟ್ ಆಗಿ ಸೆಟಲ್ ಆಗ್ಲಿ, ನನ್ ಲೈಫ್ ಅಡ್ಡ ಆಗ್ಲಿ ಅಂತಲ್ಲ. ನೀವಿಬ್ರು ಆಡ್ತಿದ್ ನೋಡಿದ್ರೆ ಯಾಕಾದ್ರೂ ಕರ್ಕೊಂಡ್ ಬಂದು ಅಂತ ಅನ್ನಿಸ್ತಿತ್ತು. ಪಾಪು, ಏನ್ ಮಾತಾಡ್ತಿದ್ಯಾ ನೀನು? ನಾವು ಅವಳನ್ನ ಅಷ್ಟು ಹಚ್ಕೊಂಡಿದ್ದು ನಿಂಗೆ ಇಷ್ಟ ಹರ್ಟ್ ಆಗಿದ್ಯಾ? ಇದನ್ನ ನೀನು ಈ ತರ ಅರ್ಥ ಮಾಡ್ಕೊಂಡಿದ್ಯಾ? ಮತ್ ಯಾಕಿದನ್ನೆಲ್ಲ ನಮ್ಗೆ ಹೇಳಲಿಲ್ಲ? ಹೇಳ್ದೆ ಈ ತರ ಬೆನ್ನ ಹಿಂದೆ ದ್ರೋಹ ಮಾಡೋದು? ದ್ರೋಹನ? ಏನ್ ದ್ರೋಹ? ನಾನೇನು ಅವಳನ್ನ ದೇಶ ಬಿಟ್ಟು ಕಳ್ಸಿದಿನ ಅಥವಾ ಯಾರಿಗಾರು ಮಾರಿದಿನ? ಅವಳ ಮನೆಗೆ ವಾಪಸ್ ಕಳ್ಸಿದೀನಿ. ಯಾವಾಗ್ಲೂ ನನ್ನ ಮನೆ, ನನ್ನ ಅಪ್ಪ ಅಮ್ಮ, ನನ್ ವಟಾರ ಅಂತ ಬಡ್ಕೊಂತಿದ್ಲಲ್ಲ, ಅಲ್ಲೇ ಹೋಗಿ ಸಾಯಿ ಅಂತ ವಾಪಸ್ ಕಳ್ಸಿದೀನಿ. ನಾನೇನೋ ಮರ್ಡರ್ ಮಾಡಿದೀನಿ ಅನ್ನೋ ತರ ಆಡ್ಬೇಡಿ. ನೀವಿಷ್ಟೊಂದು ಓವರ್ ರಿಯಾಕ್ಟ್ ಮಾಡೋ ಅಂತದ್ದು ಏನೂ ಆಗಿಲ್ಲ. ತಪ್ಪು ಮಾಡಿದ್ರು ಪಶ್ಚಾತ್ತಾಪ ಪಡೆದೆ ಹೀಗೆಲ್ಲ ಮಾತಾಡ್ತಿದ್ಯಲ್ಲ ಪಾಪು. ಇದೆಲ್ಲ ಹೇಗ್ ಸಾಧ್ಯ? ನನ್ನ ಮಗಳದ್ದು ಇಂಥ ನೋಡಿ, ಮತ್ತೆ ಡ್ರಾಮಾ ಶುರು ಮಾಡಬೇಡಿ. ನನಗ್ ನೋಡಕ್ ಆಗಲ್ಲ.
ಹೌದು, ನಾನು ನಕ್ಷತ್ರನ ಮನೆಗೆ ವಾಪಸ್ ಕಳಿಸ್ದೆ. ಅದಕ್ಕೆ ರೀಸನ್ ಬಂದ್ಬಿಟ್ಟು ನೀವು ಆ ಭೂಪತಿ. ಸೊ ಡೋಂಟ್ ಬ್ಲೇಮ್ ಮೀ. ಎಲ್ಲ ಡೌಟು ಕ್ಲಿಯರ್ ಆಯ್ತಲ್ವಾ? ಮತ್ ನಿಂತ್ಕೊಂಡು ಇಲ್ಲಿ ಏನ್ ಮಾಡ್ತಿದ್ದೀರಾ? ಹೋಗ್ ಕೆಲ್ಸ ಇದ್ರೆ ನೋಡ್ಕೊಳ್ಳಿ. ನಂಗೆ ನಕ್ಷತ್ರ ಬಗ್ಗೆ ಮಾತಾಡಕ್ ಇಷ್ಟ ಇಲ್ಲ, ಇರಿಟೇಟ್ ಆಗತ್ತೆ. ಒಂದ್ ನಿಮಿಷ. ಒಂದ್ ವೇಳೆ ಈ ವಿಷಯ ಭೂಪತಿಗೆ ಗೊತ್ತಾಗಿ ನನ್ನ ಮದ್ವೆಗೆ ಏನಾದ್ರೂ ತೊಂದರೆ ಆದ್ರೆ ನಾನು ಏನ್ ಮಾಡ್ಕೊಳ್ತೀನೋ ನನಗೆ ಗೊತ್ತಿಲ್ಲ. ನನಗೆ ಭೂಪತಿ ಬೇಕು. ಅವನ್ ಸಿಗ್ಲಿಲ್ಲ ಅಂದ್ರೆ ನಾನಂತೂ ಉಳಿಯಲ್ಲ.